ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಮಂತ್ರಾಲಯ ರಾತ್ರಿ ಹೊತ್ತು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಮಂತ್ರಾಲಯದಲ್ಲಿ ಸಂಜೆ ರಾತ್ರಿ 7 ಗಂಟೆಗೆ ನಿಮಗೆ ದಿನವೂ ರಥೋತ್ಸವ ನಡೆಯುತ್ತೆ. ರಾಯರ ಆರಾಧನೆ ನಡೆಯುತ್ತೆ. ಅದು ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕೊನೆ ತನಕ ನೋಡಿ. ತುಂಬ ಲೆಂತ್ ಆಗಿರಲ್ಲ ವಿಡಿಯೋ, ಜಸ್ಟ್ ಒಂದು 5 ಮಿನಿಟ್ಸ್ ಇರುತ್ತೆ ಅಷ್ಟೇ. ನಿಮಗೆ ಪೂರ್ತಿ ರಥೋತ್ಸವ ಮಾಹಿತಿನೂ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಸಂಜೆ 6:30 7 ಗಂಟೆ ಆಗಿದೆ. ನಾವು ಎಂಟ್ರೆನ್ಸ್ ನೋಡ್ಬೋದು, ಸುಂದರವಾಗಿದೆ. ರಾತ್ರಿ ಹೊತ್ತು ನೋಡಕ್ಕಂತೂ ಸೂಪರ್ ಆಗಿ ಕಾಣಿಸುತ್ತೆ ಮಂತ್ರಾಲಯ. ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲೂ ಕ್ಲೀನ್ ಆಗಿ ಡೀಟೇಲ್ ಆಗಿ ಇದೆ ಇಲ್ಲಿ. ಅದೇ ತರ ಲೈಟ್ ಸೆಟ್ಟಿಂಗ್ಸು ನೋಡ್ಬೋದು, ಎಷ್ಟು ಸುಂದರವಾಗಿದೆ ನೋಡಕ್ಕೆ ಅಂತ. ಎಸ್ಪೆಷಲಿ ಬೆಳಗ್ಗೆ ಹೊತ್ತೇ ಒಂಥರ ಇರುತ್ತೆ ಮಂತ್ರಾಲಯ, ರಾತ್ರಿ ಹೊತ್ತಂತೂ ಸೂಪರ್ ಆಗಿರುತ್ತೆ ನೋಡಕ್ಕೆ. ಆ ಲೈಟ್ ಸೆಟ್ಟಿಂಗ್ ಆಗಲಿ, ಆ ಡೆಕೋರೇಷನ್ ಆಗಲಿ ನೋಡಕ್ಕೆ ಜನನೂ ತುಂಬಾ ಜನ ರಾತ್ರಿ ಹೊತ್ತೇ ಬರ್ತಾರೆ. ಯಾಕಂದ್ರೆ ಪ್ರತಿದಿನವೂ ಇಲ್ಲಿ ರಥೋತ್ಸವ ನಡೆಯುತ್ತೆ. ಸಂಜೆ 7 ಗಂಟೆಯಿಂದ 7:45 ನಡೆಯುತ್ತೆ. ಒನ್ಸ್ ರಥೋತ್ಸವ ಆದ್ಮೇಲೆ ನಿಮ್ಗೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಜನ ಬಂದು ಕೂತಿರ್ತಾರೆ. ಸೊ ರಾತ್ರಿ ಹೊತ್ತು ಇಲ್ಲೇ ತುಂಬಾ ಜನ ಮಲಗ್ತಾರೆ, ಅದನ್ನು ನಾವು ನೋಡಿದೀವಿ. ಯಾರ್ಯಾರು ರೂಮ್ ಸಿಗಲ್ವೋ ಅವರೆಲ್ಲ ಹ್ಯಾಪಿಯಾಗಿ ಇಲ್ಲೇ ಮಲಗ್ತಾರೆ. ನೀವು ನೋಡ್ಬೋದು ಜನ ಎಷ್ಟು ಜನ ಕೂತಿದಾರಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಟೈಮ್ ಇದ್ದರೆ ಡೀಟೇಲ್ ಆಗಿ ಒಂದೊಂದು ನೋಡ್ಕೊಂಡು ಹೋಗ್ಬೋದು ಇಲ್ಲಿ. ನಾನು ವಿಡಿಯೋ ಲೆಂತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ನೋಡ್ಬೋದು, ಅದ್ರ ಬಗ್ಗೆ ಡೀಟೇಲ್ಸು ಅಲ್ಲೇ ಬರ್ತಿರ್ತಾರೆ ಕೆಳಗಡೆ, ನೀವು ಓದ್ಕೋಬೋದು. ನಾನೇ ಹೇಳ್ತೀನಿ ಅಂದರೆ, ನೀವು ಫ್ಯಾಮಿಲಿ ಜೊತೆ ಬಂದಾಗ ಈವ್ನಿಂಗ್ ಬರೋದು ಒಳ್ಳೆ ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಈವ್ನಿಂಗ್ ಬಂದು ನೀವು ನೈಟ್ ನೋಡೋಕೆ ಮಂತ್ರಾಲಯ ಸೂಪರ್ ಆಗಿರುತ್ತೆ. ಅದೇ ಥರ ಮುಂಜಾನೆ ಎದ್ದು ನೀವು ದರ್ಶನನೂ ಮಾಡ್ಕೊಂಡು ಹೋಗ್ಬೋದು. ರಾತ್ರಿ ಹೊತ್ತು ರಥೋತ್ಸವನೂ ನೋಡ್ಬೋದು ನೀವು. ಅದು ನೋಡಕ್ಕಂತೂ ಸೂಪರ್ ಆಗಿರುತ್ತೆ. ನೀವು ಹಂಗೆ ನಾವು ವಿಡಿಯೋದಲ್ಲಿ ಮುಂದಕ್ಕೆ ಹೋದಾಗ ನಿಮ್ಗೆ ತೋರಿಸ್ತೀನಿ ರಥೋತ್ಸವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಲಾಸ್ಟ್ ಬಂದ್ಮೇಲೆ ನೀವು ಎಂಟ್ರೆನ್ಸ್ ನೋಡ್ಬೋದು. ಫುಲ್ ಪಿಂಕ್ ಕಲರ್ ಆಗಿರುತ್ತೆ ದೇವಸ್ಥಾನ. ನೋಡೋಕ್ಕೆ ಎಂಟ್ರೆನ್ಸ್ ಸೂಪರ್ ಆಗಿರುತ್ತೆ. ಈ ಸೈಡೆಲ್ಲ ನಿಮ್ಗೆ ಯೆಲ್ಲೋ ಕಲರ್ ಆಗಿ ಲೈಟ್ ಸೆಟ್ಟಿಂಗ್ಸ್ ಇತ್ತು. ಮುಂದೆಗಡೆ ನೋಡಿ, ಸಕ್ಕತ್ತಾಗಿದೆ ನೋಡೋಕ್ಕಂತೂ. ಪಿಂಕ್ ಕಲರ್ ಆಗಲಿ ಈ ಸೈಡಲ್ಲಿ. ಸೊ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ರೈಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಸುಂದರವಾಗಿದೆ. ನಿಮಗೆ ಆಚೆ ಕಡೆಯಿಂದ ಒಂದ್ಸರಿ ರಾಯರನ್ನ ತೋರಿಸ್ಬಿಡ್ತೀನಿ ದರ್ಶನಕ್ಕೆ ಮುಂಚೆನೆ. ಒಳಗಡೆ ರಾಯರ್ ಹೇಗಿದ್ದಾರೆ ಅಂತ ನೀವು ಲೈವ್ ನೋಡ್ಬೋದು. ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು ರಾಘವೇಂದ್ರ ಸ್ವಾಮಿನ, ರಾಯರ್ನ. ನೋಡಿ, ನೋಡೋಕ್ಕೆ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಏನಂದರೆ ಒಂದೇ ಒಂದು ಅಡಿ ಮಳೆ ಅಂತೂ ಬರಬಾರ್ದು. ಅದೇ ನಮಗೆ ಮಳೆ ಬಂದರೆ ನೋಡೋಕೆ ಸ್ವಲ್ಪ ಕಷ್ಟವೂ ಆಗುತ್ತೆ. ಇಲ್ಲಿ ನೋಡಿ, ರಾಯರ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ನೀವು ನೋಡ್ಬೋದು. ನೋಡಿ, ರಾಯರ್ನ ಯಾರ್ಯಾರು ಬೇಡ್ಕೋಬೋದು. ಸೊ ಈಗ ಒಳಗಡೆ ಹೋಗಿನ ತೇರ್ ಅಂತ ಹೇಳಿದ್ನಲ್ಲ, ಈಗ ನೋಡಿ ರಥೋತ್ಸವ ಸ್ಟಾರ್ಟ್ ಆಗಿದೆ. ನಾವು ಒಳಗೆ ಹೋದಾಗ ರಥೋತ್ಸವ ಸ್ಟಾರ್ಟ್ ಆಗಿತ್ತು. ಇದೇ ಥರ 3 ತೇರು ಇರುತ್ತೆ. ಒಂದು 3 ಡಿಫ್ರೆಂಟ್ ತೇರು ಇರುತ್ತೆ. ಸೊ 3 ಸತಿನೂ 3 ತೇರಲ್ಲಿ ಒಂದೊಂದು ರೌಂಡ್ ಹಾಕ್ತಾರೆ, ಒಂದೊಂದು ಪ್ರದರ್ಶನ ಮಾಡ್ತಾರೆ ಸುತ್ತ, ದೇವಸ್ಥಾನ ಸುತ್ತ. ಇದು ನೀವು ನೋಡ್ಬೋದು, ಇದು ಬೆಳ್ಳಿ ತೇರಿದು. ನೀವು ನೋಡಿ, ರಾಯರ್ನ ಆರಾಧನೆ ಮಾಡ್ತಿದ್ದಾರೆ. ಸೊ ಪ್ರತಿದಿನವೂ ನಿಮಗೆ 7 ಗಂಟೆಯಿಂದ 7:45 7:45ವರೆಗೂ 7 ಗಂಟೆ 45 ನಿಮಿಷವರೆಗೂ ನಿಮಗೆ ತೇರು ನಡೆಯುತ್ತೆ. ಒನ್ಸ್ ಈ ತೇರು ಆದಮೇಲೆ ನಿಮಗೆ ಪ್ರಸಾದ ಕಾರ್ಯಕ್ರಮಗಳು ಶುರು ಆಗುತ್ತೆ. ಅನ್ನದಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡ್ಬೋದು ತೇರಲ್ಲಿ. ನೋಡೋಕೆ ಸೂಪರ್ ಆಗಿದೆ ತೇರಂತೂ. ನೀವು ಇದ್ರ ನೋಡೋಕ್ಕೆ ಬರಬೇಕಂತ ಹೇಳ್ತೀನಿ. ಈವ್ನಿಂಗ್ ಹೊತ್ತು ಬಂದರೆ ನಿಮಗೆ ಈಸಿಯಾಗಿ ತೇರು ದರ್ಶನ ಮಾಡ್ಬೋದು ನೀವು. ಸೊ ನಾನೇ ಹೇಳ್ತೀನಿ ಅಂದರೆ, ಎಲ್ಲರೂ ಯಾರ್ಯಾರು ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ ಅವತ್ತು ನೈಟೇ ಬಂದುಬಿಟ್ರೆ, ಆಲ್ಮೋಸ್ಟ್ ಈವ್ನಿಂಗ್ ನಾವು ಇಲ್ಲಿ ರೀಚ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ನಾವು ಅದೇ ಥರ ಒಂದು ರೌಂಡ್ ಹಾಕಿದ್ವಿ ತೇರು ಹಿಂದೆನೇ. ನೋಡೋಕ್ಕಂತೂ ಅದ್ಭುತವಾಗಿತ್ತು. ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು ನಮಗೆ, ಅದೊಂದು ಪ್ಲಸ್ ಪಾಯಿಂಟ್. ಯಾಕಂದರೆ ವೀಕೆಂಡ್ಸ್ ಆಗ್ಬಿಟ್ರೆ ಅಂತೂ ತುಂಬ ಕ್ರೌಡೆಡ್ ಆಗಿರುತ್ತೆ. ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ರಾಯರ ಎಂಟ್ರೆನ್ಸಿಂದ ಮತ್ತೆ ಅಲ್ಲಿಗೆ ಬಂದು ತೇರನ್ನ ನಿಲ್ಲಿಸ್ತಾರೆ. ನೋಡಿ, ಇಲ್ಲಿ ತುಂಬ ಜನ ಇದ್ದರು, ಬಟ್ ಆದ್ರೂ ಟ್ರೈ ಮಾಡ್ತಿದ್ದೆ ಕ್ಯಾಪ್ಚರ್ ಮಾಡೋಕ್ಕೆ. ಬಟ್ ನಿಮ್ಗೇನು ರೆಸ್ಟ್ರಿಕ್ಷನ್ಸ್ ಏನು ಮಾಡಲ್ಲ. ನಿಮಗೆ ಅಲ್ಲಿ ಕ್ಯಾಪ್ಚರ್ ಮಾಡಬಾರ್ದು ಅಂತ ಯಾರು ಏನು ರೆಸ್ಟ್ರಿಕ್ಷನ್ಸ್ ಮಾಡಲ್ಲ. ಅದೊಂದು ಒಳ್ಳೆತನ ಅಂತ ಹೇಳ್ಬೋದು ರಾಯರ ನೋಡೋಕ್ಕೆ. ಒಂದ್ಸಲ ಆದಮೇಲೆ ನಿಮಗೆ ಬೆಳಗ್ಗೆ ಹೊತ್ತು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು ಬೆಳಗ್ಗೆ.
ಅದೇ ಪ್ಲೇಸ್ ಬೆಳಗ್ಗೆ ಹೊತ್ತು ನೋಡಿ, ನಿಮ್ಗೆ ಹೆಂಗೆ ಡಿಫ್ರೆನ್ಸು ಕಾಣಿಸುತ್ತೆ ರಾತ್ರಿ ಹೊತ್ತಿಗೂ ಬೆಳಗ್ಗೆ ಹೊತ್ತಿಗೂ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಶಾರ್ಟ್ ವಿಡಿಯೋ ಗೈಸ್. ನೀವು ಮತ್ತೆ ಒಂದ್ಸರಿ ರಾಯರ ದರ್ಶನವನ್ನು ಪಡಬಹುದು. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಗೈಸ್.